ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಒಂದೇ ನಾಣ್ಯದ ಎರಡು ಮುಖಗಳಂತಿದ್ದ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಬಿರುಕು ಮೂಡಿದೆಯಾ? ಪದೇ ಪದೇ ಆರ್ಎಸ್ಎಸ್ ಬಿಜೆಪಿಯ ಕಿವಿ ಹಿಂಡುವಂತಹ ಕೆಲಸ ಯಾಕೆ ಮಾಡ್ತಾ ಇದೆ? ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಆರ್ಎಸ್ಎಸ್ ನಡುವೆ ಏನೇನೂ ಸರಿ ಇಲ್ವಾ ಹಾಗಿದ್ರೆ? ಇದೆಲ್ಲದರ ನಡುವೆ ಬಿಜೆಪಿ ಹಿರಿಯ ನಾಯಕರೊಬ್ರು ಮೋದಿಗೆ ಟಾಂಗ್ ಕೊಟ್ರ? ಹಾಗಾದ್ರೆ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ಕೆಲವು ನಾಯಕರು ಆರ್ಎಸ್ಎಸ್ನ ಹಿರಿಯರು ನೀಡ್ತಾ ಇರುವಂತಹ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವಿನ ಸಂಬಂಧ ತಳ ಹಿಡಿದಿದೆ ಅಂತ ಅನ್ಸುತ್ತೆ. ಈ ಸಂಶಯಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಆರ್ಎಸ್ಎಸ್ ಸದಸ್ಯ ಹಾಗೆ ಬಿಜೆಪಿಯ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಪಾಳ್ಯದಲ್ಲಿ ಕಿಡಿಯನ್ನ ಹೊತ್ತಿಸಿದೆ. ಮುರಳಿ ಮನೋಹರ್ ಜೋಶಿ ಅವರು, ನಾವೀಗ ವಿಶ್ವಗುರು ಅಲ್ಲ, ಒಂದ್ ಕಾಲದಲ್ಲಿ ವಿಶ್ವಗುರು ಆಗಿದ್ವಿ, ಆದ್ರೆ ಇವತ್ತು ನಾವು ಹಾಗಲ್ಲ ಅನ್ನೋದು ಸತ್ಯ. ವಿಶ್ವಗುರು ಅನ್ನೋ ಪದ ಬಳಸೋದ್ರಿಂದ ನಾವು ದೂರ ಇರಬೇಕು ಅಂತ ಹೇಳೋದ್ರ ಮೂಲಕ ನೇರವಾಗಿಯೇ ಮೋದಿ ಅವರಿಗೆ ಬಿಸಿಯನ್ನ ಮುಟ್ಟಿಸುವಂತಹ ಕೆಲಸ ಮಾಡ್ತಿದ್ದಾರೆ ಕೂಡ. हम विश्वगुरु इसको मैं आजकल मानता हूँ, ये शब्द हमें नहीं बोलना चाहिए. हम विश्वगुरु आजकल नहीं है. विश्वगुरु होना चाहिए, विश्वगुरु कभी थे मगर आज हम हैं ऐसा नहीं है. ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವಿನ ಈ ಶೀತಲ ಸಮರವನ್ನ ಕೊಂಚ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಇಲ್ಲಿ ಮೋದಿ ಹಾಗೆ ಅಮಿತ್ ಶಾ ನೇತೃತ್ವದ ಬಿಜೆಪಿಗೆ ತಮ್ಮ ಮಾತೆ ನಡಿಬೇಕು, ಆದ್ರೆ ಆರ್ಎಸ್ಎಸ್ ಇವರ ಆಡಳಿತದ ಬಿಜೆಪಿಯನ್ನ ಒಪ್ಕೊಳ್ತಾ ಇಲ್ಲ. ಆರ್ಎಸ್ಎಸ್ಗೆ ತನ್ನ ತತ್ವ ಸಿದ್ಧಾಂತಗಳೇ ಮುಖ್ಯ. ಈಗ ಮೋದಿ ನೇತೃತ್ವದ ಬಿಜೆಪಿ ಎಲ್ಲೋ ಒಂದ್ ಕಡೆ ಸಿದ್ಧಾಂತವನ್ನ ಮರೆತು ಸಾಕ್ತಾ ಇದೆ. ಹಾಗಾಗಿ ಆಡಳಿತವನ್ನ ಬದಲಾಯಿಸಬೇಕು ಅಂತ ಅಂದ್ರೆ ಮೋದಿಯನ್ನ ಕೆಳಗಿಳಿಸಬೇಕು ಅಂತ ಆರ್ಎಸ್ಎಸ್ ಚಿಂತನೆನ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿರೋ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಆರ್ಎಸ್ಎಸ್ ಯಾವತ್ತೂ ಅಧಿಕಾರಕ್ಕೆ ತರೋದು ಪ್ರಖರ ಕಟ್ಟರ್ ಪಂಥೀಯ ಹಿಂದುತ್ವವಾದಿಗಳನ್ನ. ಹಾಗಾಗಿ ಆರ್ಎಸ್ಎಸ್ ನ ಮುಂದಿನ ಪಿಎಂ ಲಿಸ್ಟ್ ನಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಯೋಗಿ ಹಾಗೆ ಆರ್ಎಸ್ಎಸ್ ಒಂದೆಡೆ ಆದ್ರೆ ಮೋದಿ ಹಾಗೂ ಶಾ ಮತ್ತೊಂದೆಡೆ ಇದ್ದಾರೆ ಅನ್ನುವಂತಹ ಸುದ್ದಿಯೂ ಹರಿದಾಡ್ತಾ ಇದೆ. ಇಲ್ಲಿ ಮೋದಿ ಮತ್ತು ಅಮಿತ್ ಶಾಗೆ ಯೋಗಿ ಪ್ರಬಲ ಕಾಂಪಿಟೇಟರ್. ಉತ್ತರ ಕನ್ನಡದ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಮತ್ತು ಅವರ ಶಿಷ್ಯ ಮುಕುಂದಾನಂದ ಬ್ರಹ್ಮಚಾರಿ ಅವರು ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಇವರ ವಿರುದ್ಧ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು. ಇದನ್ನ ಯೋಗಿ ಹೆಸರಿಗೆ ಕಳಂಕ ತರೋದಕ್ಕೆ ಮೋದಿ ಮತ್ತು ಶಾ ನೇತೃತ್ವದ ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಂಡಿತ್ತು ಅನ್ನುವಂತಹ ವಾದನೂ ಇದೆ. ಇನ್ನು ಯೋಗಿ ಆದಿತ್ಯನಾಥ್ ಕೂಡ ಕೇಂದ್ರ ಸರ್ಕಾರದ SIR ವಿರುದ್ಧ ಕಳವಳ ವ್ಯಕ್ತಪಡಿಸಿದ್ರು. ಯುಪಿಯ ಜನಸಂಖ್ಯೆಗೆ ಹೋಲಿಕೆ ಮಾಡಿಕೊಂಡ್ರೆ ಮತದಾರರ ಸಂಖ್ಯೆ ಹೆಚ್ಚಾಗಬೇಕಾಗಿತ್ತು, ಆದ್ರೆ ಕಡಿಮೆ ಆಗಿದೆ ಅಂತ ಮೋದಿ ಮತ್ತು ಶಾ ವಿರುದ್ಧ ಅನುಮಾನ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಈ ಎಲ್ಲಾ ಘಟನೆಗಳು ಮೋದಿ ಮತ್ತು ಶಾ ಯೋಗಿಯನ್ನ ಸೈಡ್ಲೈನ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅನ್ನುವಂತಹದನ್ನ ಸ್ಪಷ್ಟಪಡಿಸ್ತಾ ಇದೆ. ಇತ್ತ ಆರ್ಎಸ್ಎಸ್ ಮಾತ್ರ ಯೋಗಿಗೆ ಬೆಂಬಲ ಸೂಚಿಸ್ತಾ ಇದೆ. ಬಿಜೆಪಿ, ಆರ್ಎಸ್ಎಸ್ ಮತ್ತು ಯೋಗಿ ನಡುವಿನ ಈ ಶೀತಲ ಸಮರ ಕೊನೆಗೊಳ್ಳುತ್ತಾ ಅಥವಾ ಇನ್ನೂ ದೊಡ್ಡದಾಗ್ತಾ ಹೋಗುತ್ತಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.